ಮುಗುಳಿ ಗ್ರಾಮ ಪಂಚಾಯಿತಿ ಮುಂದೆ ವಿದ್ಯಾರ್ಥಿಗಳ ಪ್ರತಿಭಟನೆ. ರಸ್ತೆ ಮಾಡಿಕೊಡಿ ಎಂದು ಪಂಚಾಯಿತಿ ಮುಂದೆ ಪಟ್ಟು ಹಿಡಿದ ವಿದ್ಯಾರ್ಥಿಗಳು ಹಾಗೂ ಜನರು. ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದೇ ರಸ್ತೆ, ಕೆಸರಿನಿಂದ ತುಂಬಿದ ರಸ್ತೆ. ಅದೇ ರಸ್ತೆಯಿಂದ ಬರುತ್ತಿದ್ದ ಮಕ್ಕಳು ಸುಮಾರು ಬಾರಿ ಮನವಿ ಕೊಟ್ಟರು. ಕ್ಯಾರೆ ಅನ್ನದೆ ಪಿಡಿಒ ಹಾಗೂ ಅಧ್ಯಕ್ಷ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಮತ್ಯಾನಟ್ಟಿ ಗ್ರಾಮದಲ್ಲಿ ನಿರ್ಲಕ್ಷ್ಯ ಕೆಲಸವಾಗಿದೆ. ದುರ್ಯೋಧನ ಐಹೊಳೆ ಶಾಸಕರು ಮೇಲೆ ಗರಂ ಆದ ಶಾಲೆ ಮಕ್ಕಳು ಹಾಗೂ ಅಲ್ಲಿಯ ಜನರು. 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಂದೇ ದಾರಿ. ಮುಗುಳಿ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಗ್ರಾಮವಿದು. ಯಾರು ಅಧಿಕಾರಿಗಳು ಅಲ್ಲಿ ಬಂದಿಲ್ಲ? ಯಾವ ಸಾಲಪ್ಪ ಇದು? ಅದಕ್ಕೆ ಸಾಲಿ ಹೋಗಿಲ್ಲ. ಇವತ್ತು ಮಳೆ ಬಿದ್ದಾಗ ಒಂದ್ ಸಾಲಿಗೆ ಹೋಗಂಗಿಲ್ರಿ ಅವರು. ನಿಮ್ಮ ಮುಂಜಾನೆ ಬಲ್ಲ ಈ ಸ್ವಲ್ಪ ಅಲ್ಲಿ ಬಸ್ ತಪ್ಪೈತ್ರಿ. ಯಾವ್ರಪ್ಪಿ? ಒಟ್ಟ ಹಾಕಿಲ್ಲ. ಶಾಲಿಗೆ ಬರ್ತಾವ್ರಿ, ಬಸ್ಸಿಗೆ ಹತ್ತಾವ್ರಿ, ಲೇಟ್ ಆಗ್ತೈತ್ರಿ. ಬಸ್ ರೀ ಬಸ್ ತಪ್ಪೈತ್ರಿ. ತೊಂದ್ರೆ ಅಲ್ಲಿ ಯಾರು ಪಂಚಾಯತ್ ಅವ್ರು ಯಾರು ಬಂದಿಲ್ಲ? ಮೆಂಬರ್ಗಳು ಯಾರು ಬಂದಿಲ್ಲ ಅಲ್ಲಿ. ಒಟ್ಟ ಮಾಡವಾರ್ರಿ ಹಾದಿರಿ ದಿನ ರಾಯ್ಡ್ಯಾಗ ಬರತ್ತಾವ. ಈಗೇನ್ ಮಾಡೋದು? ಈಗ ಹಾದಿ ಮಾಡೋದಕ್ಕ ಸಾಲಿ ನಮಗ್ ಬರಾಕ್ ಗಾಡಿ ಒಳಗೆ ಹೋಗಲ್ರಿ, ಹಚ್ಚಿ ಹೊಂಟವ್ರಿ. ಹೊಲ್ದಾಗ ಹಚ್ಚಿ ನೀ ಹೇಳ್ತೀರ ರಾಡಾಕ್ತಿದ್ರಿ, ಚಪ್ಪಲೆಲ್ಲ ಹಾಕ್ತಾವ್ರಿ. ಹೊಟ್ಟೆ ಹೋಗ ಬರಂಗಿಲ್ರಿ. ಮಳಿ ಬಂದ್ರ ಸಾಲಿ ಬಿಡ್ಬೇಕಾಗ್ತೈತ್ರಿ. ಅಭ್ಯಾಸ ಐತ್ರಿ. ಸಾಲ್ಯಾಗ ಬೈತಾರ್ರಿ. ಈಗ ನಿಮ್ಗೆ ಒಟ್ಟ ಹೋಗಕ್ ದಾರಿ ಇಲ್ಲ. ಯಾವ ಸಾಲಿ ಅದ? ಯಾವ ಸಾಲಿ? ಕಂತನಟ್ಟಿ ಊರು ಸಾಲಿಗೆ ಹೋಗ್ರಿ. ಹುಡುಗರು ಶಾಲಿಗೆ ಹೋಗಕ್ ಅನುಕೂಲ ಇಲ್ರಿ. ನಮ್ಗೆ ಹೋಗಕ್ ಅನುಕೂಲ ಇಲ್ರಿ. ಡಾಕ್ಟರ್ಗಳು ಬರಾಕ್ ನಮಗ್ ಅನುಕೂಲ ಇಲ್ಲ. ನಮಗ್ ಒಟ್ಟ ಹಾದಿ ಮಾಡಿ ನೀವು ಕೊಡ್ಬೇಕ್ರಿ. ಅಧಿಕಾರಿಗಳು ಹೇಳ್ರಿ ಬಿ ಅವ್ರ ಎಲ್ಲ ತಗೊಳಂಗಿಲ್ರಿ. ಓಟ್ ಹಾಕೋ ಕಟ್ಟ ಬರ್ತಾರ್ರಿ ಅವ್ರು. ಅವಾಗ ಬರ್ತಾರ, ಕೈ ಮುಗ್ತಾರ, ಹೋಗ್ತಾರ, ಆತ್ರ ಮುಗಿತಾರ ಅವ್ರು. ಮೆಂಬರ್ಗಳು ಏನು ಯಾರು ಇಲ್ರಿ, ಇನ್ನೂ ತಕ ಯಾರು ಇಲ್ರಿ. ಅಂದ್ರೆ ನಿಮ್ಮ ಆ ಕಡೆ ಏರಿಯಾದಾಗ ಏನು ಕೆಲಸ ಮಾಡಿಲ್ಲ? ಕೆಲಸ ಏನು ಮಾಡೇ ಇಲ್ರಿ. ಏನು ಕೆಲಸ ಮಾಡಿಲ್ಲ? ಏನು ಕೆಲಸ ಮಾಡಿಲ್ಲ. ಕುಡಿ ನೀರಿಂದಿಲ್ರಿ, ಯಾವ್ದು ಇಲ್ರಿ. ಒಟ್ಟ ಯಾವ್ದು ಇದು ಪಂಚಾಯತ್ ಅದ ಯಾವ್ದು ಮನೆ ಆಗ್ಲಿ ಯಾವ್ದಾಗ್ಲಿ ನಮ್ಗೆ ಯಾವ ಕೆಲಸನೂ ಮಾಡಿಲ್ಲ. ನಿಮ್ಗೆ ಯಾವ ರೀತಿ ಸೌಲಭ್ಯ ಕೊಟ್ಟಿಲ್ಲ ಪಂಚಾಯತ್? ಯಾವ್ದು ಇಲ್ಲ. ಯಾವ್ರದ ಕಮತನಟ್ಟಿರಿ. ವಾರ್ಡ್ ನಂಬರ್ ಏಟ್ರದ? ವಾರ್ಡ್ ನಂಬರ್ ಏಟ? ಏನು ಮಾಡೇ ಇಲ್ರಿ. ವಾರ್ಡ್ ನಂಬರ್ ಏಟ್ರಿ? ನಿಮ್ಮ ಸರಿ ನಂದ್ರಿ? ನಮ್ಮ ಹೆಸರು ಲಕ್ಷ್ಮೀಬಾಯಿ ಅಶೋಕ್ ಕುಂಬಾರ್. ವಾರ್ಡ್ ನಂಬರ್ ರೀ ಮುಗುಳಿ ಗ್ರಾಮ ಪಂಚಾಯತಿ ಕಮತಣ್ಣಿ ಗ್ರಾಮದವ್ರಿ. ನಾವು ನಾಲ್ಕೂಲಿಂದ ಬರ್ಬೇಕಂದ್ರ ಊರಾಗ ಮಕ್ಳು ಬರ್ಬೇಕಂದ್ರ ಇಷ್ಟ ತೊಂದ್ರೆ ಆಗತ್ತಿದ್ರಿ. ಅದು ಕೆಸರು ಗದ್ದೆ ಆಗೈತ್ರಿ ರೋಡ್ ಎಲ್ಲ. ಡೈಲಿ ಶಾಲಾ ಮಕ್ಕಳೆಲ್ಲ ಬರ್ಬೇಕಂದ್ರ ನಡ್ಕೋತ ಬಿದ್ದಾಗ ಕೊಳಚೆ ಒಳಗ ಇಷ್ಟು ಸಮಸ್ಯೆ ಆಗಕತ್ತೈತಿ. ಅದ್ರಾಗ ನಮ್ಮ ಹಿರಿಯರೆಲ್ಲ ಅದಾರ, ಎಲ್ರು ಅಜ್ಜಗಳು ಅದಾರ. ಅವ್ರ ದವಾಖಾನೆ ಬರ್ಬೇಕಂದ್ರ ಸಮಸ್ಯೆ ಆಗಕತ್ತೈತಿ. ಮತ್ ನಮ್ಮಲ್ಲಿ ಅವ್ರು ಪ್ಯಾರಲ್ಸ್ ಆಗೈತಿ, ಅವ್ರ ಆರಾಮಿಲ್ಲ. ಅವ್ರು ಪ್ರತಿ ಸಲ ದವಾಖಾನೆ ಕರ್ಕೊಂಡ್ ಬಂದಿರ್ಬೇಕಂದ್ರ ಬ್ಯಾರೆ ಟ್ರ್ಯಾಕ್ಟರ್ ಹಾಕೊಂಡ್ ಬರಾಕತ್ತೀವಿ ನಾವು. ಇವು ಅಧಿಕಾರಿಗಳ ಕೇಳಕತ್ರ ಇವತ್ತು ನಾಳೆ ಹಿಂಗೆ ಹೇಳ್ಕೊತ ಬರಾಕತ್ತಾರ. ಯಾವುದೇ ರೀತಿ ಇನ್ನೂ ತಕ ರೆಸ್ಪಾನ್ಸ್ ಇಲ್ಲ. ಅರ್ಜಿ ಅದೇನ್ ಕೊಟ್ಟಿದ್ರಿ? ಅರ್ಜಿ ಮೌಖಿಕವಾಗಿ ಭೇಟಿಯಾಗಿವ್ರಿ. ಅವ್ರಿಗೆ ಮೆಂಬರ್ಗಳು ಭೇಟಿಯಾಗಿವಿ. ಮೆಂಬರ್ಗಳು ಯಾವುದೇ ರೆಸ್ಪಾನ್ಸ್ ಮಾಡತ್ತಿಲ್ಲ. ಮೆಂಬರ್ಗಳು ಸಂಜು ಸನದಿ ಇದಾರ, ಉತ್ತಮ್ ಕಾಂಬಳೆ ಇದಾರ. ಅಧಿಕಾರಿ ಏನು ಬಂದ್ರೆ ಅಲ್ಲಿ ವಿಸಿಟ್ ಮಾಡಿ? ಅಧಿಕಾರಿಗಳಿಗೆ 2-3 ಸರ್ತಿ ಹೇಳಿದ್ದೆ, ವಿಸಿಟ್ ಮಾಡಂಗಿಲ್ಲ. ಯಾರು ವಿಸಿಟ್ ಮಾಡಿಲ್ಲ? ಏನು ಆಗ್ಬೇಕಾಗಿತ್ತು ನಿಮ್ಗೆ? ನಮಗ ರಸ್ತೆ ಕಾಮಗಾರಿ ಮೊದಲ ಜೋರ ಆಗ್ಬೇಕಾಗಿತ್ರಿ. ಅದ್ರ ಮೊದಲನೇ ಮಂಜೂರು ಮಾಡಿಲ್ಲ? ಮಂಜೂರು ಹೋದ ವರ್ಷ ಮಾಡಿದ್ರ, ಅದನ್ನ ಅಪ್ರೂವಲ್ ಆಗಿತ್ತು, ಮಾಡಿಲ್ಲ. ಕಾಮಗಾರಿ ಶುರು ಮಾಡಿಲ್ಲ. ಯಾಕೆ ಮಾಡಿಲ್ಲ ಕೇಳ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಅಪ್ರೂವಲ್ ಆದದನ್ನ ಕ್ಯಾನ್ಸಲ್ ಆಗಿದೆ ಅಂತ ಉತ್ತರ ಕೊಡ್ತಾರೆ ಇವರು. ಉತ್ತರ ಕೊಡ್ತಾರ. ಈಗ ಫೈಲ್ ಹಂಗೆ ಇಟ್ಕೊಂಡು ಮತ್ತೇನಾರ ಅಧಿಕಾರಿಗಳು ಕೇಳಿದ್ರೆ ನೀ ಹೆಚ್ಚಿಂದ ಮಾತಾಡ್ಬೇಡ ಅಂತಾರ ನನಗ. ನಿಮ್ಗ ಅದ ಸಮಸ್ಯೆ ಕೇಳಕ್ ಬಂದ್ರೆ ಹೆಚ್ಚಿನ ಮಾತಾಡಕ್ ಹೋಗ್ಬೇಡ ಅಂತಾರ. ಅಂದ್ರೆ ಇವ್ರು ಅಧಿಕಾರ ದರ್ಪ ತೋರಿಸ್ತಾರ ನಮಗ. ಅಟ್ಲೀಸ್ಟ್ ನಮ್ಮ ಶಾಲಾ ಮಕ್ಕಳನ್ನಾದ್ರೂ ನೋಡಿಲ್ಲ ಎಲ್ಲರೂ. ಅಧಿಕಾರಿ ಯಾರದಾರ? ಅಧಿಕಾರ ಶಿವ ಬಿರಾದರ್ ಅಂತ ಅದಾರ.
ನಿಮ್ಮ ಅದು ಸಂಬಂಧಪಟ್ಟಂತ ರಸ್ತೆಗೆ ಸಂಬಂಧಪಟ್ಟ ಮೆಂಬರ್ ಯಾರದಾರ? ಅಪ್ಪ ಸಾಬ್ ದಳವ ಇದಾರ, ಸಂಜು ಸನದಿ ಇದಾರ. ಇವ್ರು ಕರ್ದೇವ್, ನಾವು ಬೆಳಗ್ಗೆ ಕರ್ದೇವ್, ಧರಣಿ ಕೂತೀವಿ ಬರ್ರಿ ಅಂತ ಹೇಳಿದೀವಿ. ಇನ್ನೂ ತನ ಯಾವುದೋ ಒಬ್ಬ ಸದಸ್ಯರು ಬಂದಿಲ್ಲ ಇಲ್ಲಿ. ಅಂದ್ರೆ ಎಲ್ಲರೂ ಕಳ್ರಲ್ಲಿ ಇಲ್ಲಿ. ನಿಮ್ಮ ಹೆಸರು ಏನಂದ್ರೆ? ಆನಂದ್ ಅಂತ ಹೇಳಿ. ಈಗ ಅಲ್ಲಿ ಕಂಪ್ಲೇಂಟ್ಗೆ ಏನೊಂದು ದಾರಿದು ಒಂದು ಸಮಸ್ಯೆ ಆಗೈತ್ರಲ್ಲ, ಅಲ್ಲಿ ಜನ ಎಲ್ಲ ಬಂದು ಪಂಚಾಯತಿಗೆ ಬಂದಾರ್ರಿ. ಪಂಚಾಯತಿಗೆ ಅವ್ರು ಮುತ್ತಿಗೆ ಹಾಕ್ರ ಅಂದ್ರೆ ಹೆಂಗ್ರಿ ಅವ್ರ ಕೆಲಸ ಆಗೋರಿಗೆ ರಸ್ತೆ ನಮಗೆ ಅಲ್ಲಿ ಕಾಮಗಾರಿ ಆಗಿ ನಮ್ಮ ಹೋಗಾಕ್ ಬರಾಕು ಆಗೋ ತನಕ ನಾವು ಅಲ್ಲಿ ಪಂಚಾಯತಿಂದ ಹೋಗಿಲ್ಲ ಅಂತ ಅವ್ರು ಅಂತಾರೆ. ಅಲ್ಲಿ ಮೆಂಬರ್ ಆಗಿ ಅವ್ರದ್ದು ಏನಕ್ಕೆ ಅವ್ರದ್ದು ಸಮಸ್ಯೆಗಳ ಬಗೆಹರಿಸಲಿಲ್ಲ ನೀವು? ಸಮಸ್ಯೆ ಅಂದ್ರೆ ಸರ್ ನಾವು ಅದನ್ನ ರೋಡಾಗ ಇದ ತಗೊಂಡಿವ್ರಿ ಸರ್. ನಾವು NRG ಅಂತೇಳಿ ಒಂದು ವರ್ಕ್ದಾಗ ನಾವು ಬಿಟ್ಟಿದ್ದೀವಿ ಸರ್. ನಮ್ಗೆ NRGದಾಗ ಅದ ಒಂದು ಸ್ವಲ್ಪ ನಮ್ಗೆ ಮೆಂಬರ್ಗಳು ಮಾಡೋಕ್ಕೆ ಎಲ್ಲ ಅನುಕೂಲ ಇಲ್ಲದನ ನಮ್ಗೆ ವರ್ಕ್ ಆಗಲಿಲ್ಲ ಸರ್. ಅದು ಒಂದು ಸ್ವಲ್ಪ ರೋಡ್ ದೊಡ್ಡದು ಅದು ಅಪ್ರೂವಲ್ ಆಗಿ ಪೆಂಡಿಂಗ್ ಐತ್ರಿ. ಅಪ್ರೂವಲ್ ಆಗಿ ಪೆಂಡಿಂಗ್ ಐತಿ ಯಾಕ್ರಿ ಅಂದ್ರೆ ಅಲ್ಲಿ ಅಷ್ಟು ಆ ಸಮಸ್ಯೆ ನೋಡಿದಿಲ್ಲ. ಆ ಸಮಸ್ಯೆ ಅಂದ ಕೂಡಲೇ ಅದನ್ನ ಹೆಂಗ್ರೆ ಮಾಡೋದನ್ನು ರಸ್ತೆ ಕಾಮಗಾರಿ ಬಗೆಹರಿಸ್ಬೇಕು ನೀವು. ಬಗೆಹರಿಸ್ತೀವಿ ಸರ್ ನಾವು. ಈಗ ಬೇರೆ ಕಡೆ ಎಲ್ಲ ರೋಡ್ಗಳು ಮಾಡಿದೀವಿ ಸರ್ ನಾವು. ಅಲ್ಲದೊಂದು ಸಮಸ್ಯೆ ಐತ್ರಿ. ಅದನ್ನು ನಮ್ಮದು ಏನ್ರಿ ನಮ್ಮ ಪಂಚಾಯತ್ನಾಗ ನಾವು ಅವ್ರ ಫಂಡ್ನಾಗ ನಾವು ಎಲ್ಲ ಮಾಡ್ಕೊಂಡು ನಾವು ಕೆಲಸ ಮಾಡಿಸ್ತೀವಿ. ಜನರಿಗೆ ಮಾಡಿಕೊಡ್ತೇನೆ ಅಂದ್ರೆ ಆಶ್ವಾಸನೆ ಉಪಯೋಗಿಲ್ಲ. ಈಗ ಏನ್ ಬೇಕಾಗಿದ್ರೆ ಹೋಗಕ್ಕೆ ದಾರಿ ಬೇಕಾಗೈತಿ. ಅಲ್ಲಿ ಆಂಬ್ಯುಲೆನ್ಸ್ ಲಕ್ವ ಪೇಷಂಟ್ಸ್ ಅದಾವು, ಪ್ರೆಗ್ನೆಂಟ್ಸ್ ಅದಾರು, ಅಂತವ್ರಿಗೆ ಈಗ ಎಮರ್ಜೆನ್ಸಿ ರೋಡ್ ಬೇಕಾಗಿದ್ರಿ ಇಲ್ಲಿ. ನಮ್ಮ ಪಂಚಾಯತಿ ನಮ್ಗೆ ಎಷ್ಟು ಫಂಡ್ ಐತಿ ಸರ್ ಅದ್ರ ನಾವು ಮಾಡಿಕೊಡ್ತೀವಿ. ಯಾವಾಗ ಮಾಡಿಕೊಡ್ತೀರಿ? ನಮ್ಮ ವಾರ್ಡ್ ಸರ್ ನಾವು ಈಗ ವರ್ಕ್ ಐತ್ರಿ ಸರ್. ಅದನ್ನ ಮಾಡ್ತೀವಿ. ಎಷ್ಟು ದಿವಸದಾಗ ಮಾಡ್ತೀರಿ? ಈಗ ಒಂದು 15 ದಿವಸ ನಾವು ಇದು ಮಾಡಕತ್ತೀವಿ ಸರ್. ನಮ್ಮ PDO 15 ದಿವಸ ಇಲ್ಲ ಅಂತಾರ ಅವ್ರಿಗೆ ಹೋಗಾಕ್ ಮಕ್ಕಳು ಸಾಲಿ ಹೋಗಲ್ಲ, ಮನ್ಯಾಗಿದಾರ ಅವ್ರ ಮಕ್ಕಳು ಹೋಗಿ ದಾರಿ ಇಲ್ಲ ಸರ್. ಮೇಲ್ನವ್ರು ಸರ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಪ್ರೂವಲ್ ಕೊಟ್ಟರೆ ನಾಳೆ ಅವ್ರು ಚಾಲೂ ಮಾಡೋದು ಸರ್. ಚಾಲೂ ಮಾಡಿಸ್ಬೇಕು ಸರ್. ಒಟ್ಟು ವ್ಯವಸ್ಥೆ 2-3 ದಿನದಾಗ ಸ್ಟಾರ್ಟ್ ಮಾಡಿಸ್ಕೊಡ್ತೀರಿ. ಮೇಲಿಂದ ಅಪ್ರೂವಲ್ ಆಗಿ ಬರ್ಬೇಕು ಸರ್. ಅಪ್ರೂವಲ್ ಆಗಿ ಬಂದ್ರೆ ನಾವು ನಾಳಿಂದ ಕೆಲಸ ಚಾಲೂ ಮಾಡ್ತೀವಿ ಸರ್. ಅಲ್ಲಿ ವಾರ್ಡ್ದವ್ರು ಜನ ಆರೋಪ ಮಾಡತ್ತಾರ ಸರ್, ಇನ್ನೇ ತಕ್ಕ ನಮ್ಮ ವಾರ್ಡ್ನಾಗ ಯಾವ್ದೂ ಕೆಲಸ ಆಗಿಲ್ಲ ಸರ್. ಯಾವ ರೀತಿ ಕೆಲಸ ಆಗಿಲ್ಲ ಸರ್? ನೀವು ಕಂಪ್ಲೇಂಟ್ ಆಗಿ ಬಂದ್ ನೋಡ್ರಿ ಏನ್ ಕೆಲಸ ಆಗ್ಯದ ಏನಿಲ್ಲ ಗೊತ್ತಾಯ್ತ್ರಿ. ನೀರಿನ ಸಮಸ್ಯೆ ಆಗೈತ್ರಿ. ಏನೂ ಸಮಸ್ಯೆ ಇಲ್ಲ ಸರ್. ಕುಡಿ ನೀರಿನ ಸಮಸ್ಯೆನೂ ಎಲ್ಲ ನಾವು ಬಗೆಹರಿಸಿದೇವ್ ಸರ್. ಇಲ್ಲಂದ್ರೆ ಬಿ 4 ಕುಡಿ ನೀರಿನ ಬೋರ್ದವ್ರು ಸರ್. ಒಂದು ಬಾಯಿ ಸರ್, ಡೈಲಿ ನೀರು ಬಿಡೋದು ವ್ಯವಸ್ಥೆ ನಮ್ಮ ಊರಾಗ ಐತ್ರಿ ಸರ್. ಈ ದೊಡ್ಡದಾನ ಜನಕ್ಕೆ ಅದು ಹಾದೇದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಸರ್. ನಮ್ಗೆ ಇಲ್ಲ ಅನ್ನೋದಿಲ್ಲ, ಅದನ್ನು ನಾವು ಮಾಡಿಕೊಡೋ ವ್ಯವಸ್ಥೆ ನಾವು ಮಾಡ್ತೀವಿ ಸರ್. ಒಟ್ಟು ಅವ್ರು ಆರೋಪ ಮಾಡಿದ್ರಲ್ಲ ಜನರಿಗೆ ನೀವು ಅಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಪಂಚಾಯತಿ ವ್ಯಾಪ್ತಿಯ ಕಂಪ್ಲೇಂಟ್ ಗ್ರಾಮದ ನಾಲ್ಕೇ ತೋಟದ ಗ್ರಾಮಸ್ಥರು ನಮ್ಮ ತೋಟಪಟ್ಟಿಗೆ ಅಂದ್ರೆ ರೋಡ್ ಹಾಯಿ ರಸ್ತೆಯನ್ನು ಮಾಡಿಕೊಡ್ಬೇಕನ್ನೋ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಕಂಪ್ಲೇಂಟ್ ಗ್ರಾಮದ ಲಕ್ಷ್ಮೀ ಗುಡಿಯಿಂದ ನಾಲ್ಕೇ ತೋಟದವರೆಗೆ ರಸ್ತೆ ನಿರ್ಮಾಣ 1ನೇ ಕಾಮಗಾರಿ. 2ನೇ ಕಾಮಗಾರಿ ಕಂಪ್ಲೇಂಟ್ ಗ್ರಾಮದ ಯಾದಗೂರು ರಸ್ತೆಯಿಂದ ಅಶೋಕ ದಳವಾಯಿ ಮನೆಯವರೆಗೆ ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ಮನವಿಯನ್ನು ಇವತ್ತು ಸಲ್ಲಿಸಿದ್ದಾರೆ. ಅದನ್ನು ನಾನು ಖುದ್ದಾಗಿ ಪರಿಶೀಲನೆ ಮಾಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಹೆಚ್ಚುವರಿ ಕ್ರಿಯಾಯೋಜನೆ ಇಟ್ಟುಕೊಂಡು ಆ ಗ್ರಾಮಸ್ಥರಿಗೆ ಹೋಗಿ ಬರೋ ಅನುಕೂಲ ಮಾಡುವಂಥ ರಸ್ತೆ ನಿರ್ಮಾಣ ಮಾಡಿ ಕೊಡ್ತೀವಿ. ಆಲ್ರೆಡಿ ಈಗ 16-17 ಕಾಮಗಾರಿ ನಿರ್ಮಾಣ ಆಗಿದ್ದಾರೆ. ನಮ್ಮ ಖುದ್ದಾಗಿ ಪರಿಶೀಲನೆ ಮಾಡಿ ಅದನ್ನ ಕ್ರಿಯಾಯೋಜನೆ ರೆಡಿ ಮಾಡಿ ಮೇಲಾಧಿಕಾರಿಗಳಿಗೆ ನಾವು ಸಲ್ಲಿಸ್ತೀವಿ. ಸಾರ್ವಜನಿಕ ಆರೋಪ ಮಾಡ್ತಾರೆ ಸರ್, ಆ ಏರಿಯಾದಾಗ ಇನ್ನೊಂದಕ್ಕೆ ಯಾವುದೂ ಕೆಲಸ ಆಗಿಲ್ಲ ಸರ್. ಇದಕ್ಕೇನಂದ್ರೆ ಯಾವುದೋ ಒಂದು ಅಲ್ಲಿ ಅಂಗನವಾಡಿ ಇರ್ಬೋದು ಅಥವಾ ಒಂದು ಕೆಲ ರಸ್ತೆ ಕಾಮಗಾರಿ ಇರ್ಬೋದು, ನೀರು ಕುಡಿಯೋ ನೀರು ಇರ್ಬೋದು, ಯಾವುದೇ ಒಂದು ಕೆಲಸ ಕಾಮಗಾರಿ ಇನ್ನೂವರೆಗೆ ಕಂಪ್ಲೀಟ್ ಆಗಿಲ್ಲ. ಕಾಮಗಾರಿ ನಡೆದಿದೆ, ಆದ್ರೂ ನಮ್ಮ ರಸ್ತೆ ಈಗ ಎಲ್ಲಕ್ಕಿಂತ ಮುಖ್ಯ ಅಂತಾರೆ ಸರ್. ಈಗ ರಸ್ತೆ ಅಂದ್ರೆ ಅವ್ರಿಗೆ ಈಗ ಆಂಬ್ಯುಲೆನ್ಸ್ ಆಗಲಿ ಅಥವಾ ಒಂದು ಯಾವುದೋ ಪೇಷಂಟ್ಸ್ ಆಗಲಿ, ನಮಗೆ 2016-17 ರೋಡ್ ನಿರ್ಮಾಣ ಆಗಿದೆ ಅಂತ ಹೇಳಿ ಆಗಿದೆ. ಆದ್ರೂ ಕೂಡ ಖುದ್ದಾಗಿ ಪರಿಶೀಲನೆ ಮಾಡಿ ಅವು 2 ಕಾಮಗಾರಿಗಳು ಏನು ಬರಪಟ್ಟಿದ್ರು ಆ ಕಾಮಗಾರಿಗಳನ್ನು ಹೆಚ್ಚುವರಿ ಕ್ರಿಯಾಯೋಜನೆ ಇಟ್ಕೊಂಡು ನಮ್ಮ ಎಲ್ಲ ಅನುಮೋದನೆ ತೆಗೆದುಕೊಂಡು ಅವು 2 ಅನ್ನೋದು ರಸ್ತೆ ಮಾಡಿಸಿ ಆ ಹೋಗಿ ಬರೋ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ. ಈಗ ಗ್ರಾಮ ಪಂಚಾಯತಿ ಸಭೆ, ಸಾಮಾನ್ಯ ಸಭೆ ಅದು ಇರ್ತಾವಲ್ಲ ಸರ್, ಆ ಟೈಮ್ದಾಗ ನೀವು ಮೆಂಬರ್ಗಳಾಗಲಿ ಇವರೆಲ್ಲ ಕರೆಸಿ ಅವರಿಗೆ ಒಂದು ಈ ಬಗ್ಗೆ ಎನ್ಕ್ವೈರಿ ಮಾಡಿ ಅವ್ರಿಗೆ ಒಂದು ಹೇಳಿಕೆ ನೀಡಿ ಅವ್ರಿಗೆಲ್ಲ ಆಗ್ಬೇಕು ಕೆಲಸಗಳು ನಿಮ್ಮೆಲ್ಲ ಬಗೆಹರಿಬೇಕಂತ ನೀವೇನು ಇದನ್ನು ತೊಗೊಳಂಗಿಲ್ಲ ಸರ್? ಪ್ರತಿ ಸಾಮಾನ್ಯ ಸಭೆಯಲ್ಲಿ ಹೇಳಿರ್ತೀವಿ ನಾವು ಎಲ್ಲ ಅನುಮೋದನೆ ಕ್ರಿಯಾಯೋಜನೆ ಬಗ್ಗೆ ಕೊಟ್ಟಿರ್ತೀವಿ, ಅವ್ರಿಗೆ ಹೇಳಿರ್ತೀವಿ. ಅವರಿಗೆಲ್ಲ ಕಾಮಗಾರಿಗಳು ಅವರು ಗ್ರಾಮ ಸಭೆಯಲ್ಲಿ ಕೊಟ್ಟಿರ್ತಾರೆ. ಈಗ ಜನರದ ಏನಂದ್ರೆ ಸರ್, ನಾವು ರಸ್ತೆ ಊರಿಗೆ ನಾವು ಹೋಗೋದಿಲ್ಲ, ನಮ್ಮ ರಸ್ತೆ ಆಗಲೇಬೇಕು, ರಸ್ತೆ ನಮ್ಗೆ ಹೋಗಕ್ಕೆ ರಸ್ತೆ ಇಲ್ಲ ಅಂತಾರೆ. 2 ರಸ್ತೆಗಳು ನಾವು ಇವತ್ತೇ ಕ್ರಿಯಾಯೋಜನೆ ಅದನ್ನ ಅಳವಡಿಸಿಕೊಂಡು ಮೇಲಾಧಿಕಾರಿಗಳಿಗೆ ನಾವು ಅನುಮೋದನೆ ತೆಗೆದುಕೊಂಡು ಹೋಗಿ ಒಂದು ವಾರದಲ್ಲಿ ಆ ಕಾಮಗಾರಿಯನ್ನು ನಾವು ರಸ್ತೆ ನಿರ್ಮಾಣ ಮಾಡಿಸಿ ಹೋಗಿ ಬರಲು ಕೊಡ್ತೀವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.